ನೀನಿಲ್ಲಿ ಬಂದಿರೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಟ್ಟರೆ ಸಾಕು. ಈಗ ಸ್ವಲ್ಪ ಹೊತ್ತಲ್ಲಿ ಅಭಿ ಬರ್ತಾನೆ. ಅವನಿಗೆ ಏನು ಬೇಕು ಅನ್ನೋದೆಲ್ಲ ನೀನೇ ನೋಡ್ಕೋಬೇಕು, ಆಯ್ತಾ ಎಂದು ಅರುಣಾದೇವಿಯವರು ಮಾತು ಬದಲಿಸಿದರು. ಸ್ವಲ್ಪ ತಣ್ಣಗಾದಳು ನೇಹ. ಸರಿ ಆಂಟಿ, ಈಗ ನನಗೆ ತುಂಬ ಹಸಿವಾಗ್ತಿದೆ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಆ ಹುಡುಗಿನ ಕರೆದೆ. ಅವಳು ಇನ್ನೇನೋ ಮಾತಾಡಿ ನನಗೆ ಇಲ್ದಿರೋ ಕೋಪ ಬರ್ಸಿದ್ಲು. ಅವಳ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ. ಒಂದು ವೇಳೆ ನನಗೆಲ್ಲಾದರೂ ತಲೆ ಕೆಟ್ಟಿದ್ದಿದ್ರೆ ಅವಳು ಇಷ್ಟೊತ್ತಿಗಾಗಲೇ ಈ ಲೋಕ ಬಿಟ್ಟಿರೋಳು ಎಂದು ಚೆನ್ನಿಯ ಬಗ್ಗೆ ಮತ್ತೆ ಮಾತು ಶುರುವಿಟ್ಟಾಗ, ಬಿಡು ನೇಹ, ಕೋಪ ಮಾಡ್ಕೋಬೇಡ. ಈಗೇನು ನಿಂಗೆ ತಿಂಡಿ ಬೇಕು ತಾನೇ? ನಿಂಗಿಷ್ಟ ಆಗಿರೋದನ್ನೇ ಮಾಡೋಕ್ಕೆ ಹೇಳಿದ್ದೀನಿ ಎಂದು ಕನಕಮ್ಮನನ್ನು ಕರೆದು ತಿಂಡಿ ತರಲು ಹೇಳಿದರು ಅರುಣಾದೇವಿಯವರು. ನೇಹ ತನ್ನಿಷ್ಟದ ತಿಂಡಿ ನೋಡಿ ಖುಷಿಯಿಂದ ತಿನ್ನತೊಡಗಿದಳು. ಅಭಿ ಮತ್ತು ಸಾಹಿತ್ಯ ಇಬ್ಬರು ಊಟ ಮುಗಿಸಿ ಮನೆಗೆ ಹೊರಟರು. ಸಾಹಿತ್ಯಾಳಿಗೆ ಅಭಿಯ ಮುಖ ನೋಡುವ ಧೈರ್ಯವಿರಲಿಲ್ಲ. ಆದರೂ ಅವನನ್ನು ನೋಡಬೇಕೆಂಬ ಬಯಕೆಯನ್ನು ಕಷ್ಟಪಟ್ಟು ಹಿಡಿದಿಕ್ಕುತ್ತಿದ್ದಳು. ನನಗೇನಾಗಿದೆ? ನಾನೇಕೆ ಹೀಗಾಡುತ್ತಿದ್ದೇನೆ? ಅಭಿ ಸರ್ನ ನೋಡಿದರೆ ಈ ರೀತಿಯ ಭಯ ಯಾಕಾಗುತ್ತಿದೆ? ಅಷ್ಟಕ್ಕೂ ನಂಗ್ಯಾಕೆ ಅಭಿ ಸರ್ನ ಪದೇ ಪದೇ ನೋಡಬೇಕು ಅನ್ನಿಸ್ತಿದೆ ಎಂಬ ನೂರಾರು ಉತ್ತರವಿಲ್ಲದ ಪ್ರಶ್ನೆಗಳು ಅವಳಲ್ಲಿ. ಓಯ್, ಏನು ಯೋಚನೆ ಮಾಡ್ತಿದೀಯಾ ಎಂದು ಅವಳ ಮುಂದೆ ಚಿಟಿಕೆ ಹೊಡೆದು ಕೇಳಿದ ಅಭಿ. ತಕ್ಷಣ ಎಚ್ಚೆತ್ತ ಸಾಹಿತ್ಯ, ಹಾಂ, ಅದು ಏನಿಲ್ಲ ಎಂದು ತೊದಲಿದಳು. ನಿಂಗೆ ಏನಿಲ್ಲ ಹಾಗೇನಿಲ್ಲ ಅನ್ನೋದು ಬಿಟ್ಟರೆ ಬೇರೇನು ಗೊತ್ತೇ ಇಲ್ವಾ? ಯಾವಾಗ ನೋಡಿದ್ರೂ ಅದೇ ರಾಗ ಎಳಿತೀಯಲ್ಲ, ಅದ್ಯಾವಾಗ ನಿನ್ನ ಮೌನವ್ರತ ಮುಗಿಯುತ್ತೋ? ಅಭಿಯ ಮಾತಿಗೆ ಅವನ ಮುಖ ನೋಡಿದ ಸಾಹಿತ್ಯ, ನಾನೇನು ಮೌನವ್ರತ ಮಾಡ್ತಿಲ್ಲ ಎಂದು ಮುಖ ತಿರುಗಿಸಿದಳು. ಗೊತ್ತಿಲ್ವಾ ನನಗೆ? ಮೊದಲಾದರೆ ನೀನು ಮಾತಾಡೋದೇ ಕಡಿಮೆ ಅಂದ್ಕೊಂಡಿದ್ದೆ, ಆದರೆ ನಾನು ಹಾಗೆ ಅಂದ್ಕೊಂಡಿದ್ದು ತಪ್ಪು ಅಂತ ಇವತ್ತು ನಿನ್ನ ಫ್ರೆಂಡ್ ಸಿಕ್ಕಿದಾಗಲೇ ಗೊತ್ತಾಗಿದ್ದು. ಅದೇನು ಮಾತು, ಅದೇನು ಅಳು, ಅದೇನು ನಗು, ಇಡೀ ಪ್ರಪಂಚನೇ ಮರ್ತಿರೋ ಹಾಗಿತ್ತು. ನಿಂಗೆ ನನ್ನ ಹತ್ರ ಮಾತ್ರ ಮಾತಾಡೋಕ್ಕಾಗಲ್ಲ ಅನ್ನೋದು ಇವತ್ತೇ ಗೊತ್ತಾಗಿದ್ದು ಎಂದು ಹುಸಿಗೋಪ ತೋರಿದ ಅಭಿ. ಸಾಹಿತ್ಯಳ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ದರೆ ನಿನ್ನ ಹತ್ರ ನಾನು ಯಾಕೆ ಮಾತಾಡಬೇಕು ಅಂತ ಕೇಳುತ್ತಿದ್ದರೇನೋ. ಆದರೆ ಸಾಹಿತ್ಯ ಮೌನಿ, ಏನೂ ಮಾತನಾಡಲಿಲ್ಲ. ಅಭಿಗೆ ಯಾಕೋ ಅವಳನ್ನು ರೇಗಿಸಬೇಕೆಂಬ ಬಯಕೆ. ಆದರೆ ಅವಳೇ ಮೌನಿಯಾದರೆ ಸುಮ್ಮನೆ ರೇಗಿಸಿ ಏನು ಪ್ರಯೋಜನ ಎಂದು ಸುಮ್ಮನಾಗಿ ಬಿಟ್ಟಿದ್ದ ಆತ. ಅಂತೂ ಇಂತೂ ಮನೆ ತಲುಪಿದರು. ಅಭಿಯ ಜೊತೆ ಸಾಹಿತ್ಯಾಳನ್ನು ನೋಡಿ ನೇಹಾಳ ಕಣ್ಣುಗಳು ಕೆಂಡ ಕಾರುತ್ತಿದ್ದರೂ ಸಹಿಸಿ ಸುಮ್ಮನಿದ್ದಳು. ಅಭಿ ನೇರವಾಗಿ ರೂಮಿಗೆ ನಡೆದ. ತಾನು ಸ್ವಲ್ಪ ತಡ ಮಾಡಿದರೆ ಎಲ್ಲಿ ತನ್ನನ್ನು ಹಿಡಿದು ನಿಲ್ಲಿಸಿ ಬಿಡುತ್ತಾರೆಂಬ ಭಯದಲ್ಲಿ ಸಾಹಿತ್ಯ ಕೂಡ ಅವನ ಹಿಂದೆ ಓಡೋಡಿ ತನ್ನ ರೂಮು ಸೇರಿಕೊಂಡು ದೀರ್ಘವಾದ ನಿಟ್ಟುಸಿರು ಬಿಟ್ಟಿದ್ದಳು. ನೇಹ ಅರುಣಾದೇವಿಯವರ ಸಲಹೆಯಂತೆ ಅಭಿಗೋಸ್ಕರ ತಾನೇ ಊಟ ತೆಗೆದುಕೊಂಡು ಅಭಿಯ ರೂಮಿಗೆ ಬಂದಳು. ಅಭಿ ಆಗಷ್ಟೇ ಫ್ರೆಶ್ ಆಗಿ ಬಾತ್ರೂಮಿನಿಂದ ಹೊರಗೆ ಬರುತ್ತಿದ್ದವನು ಎದುರುಗಡೆ ಊಟದ ತಟ್ಟೆ ಹಿಡಿದು ನಿಂತಿದ್ದ ನೇಹಾಳನ್ನು ಕಂಡು ಆಶ್ಚರ್ಯವಾಯಿತು. ಅರೆ ನೇಹ, ನೀವಿಲ್ಲೇ ಎಂದು ಹುಪ್ಪು ಜೋಡಿಸಿ ಕೇಳಿದ. ಹಾಂ ಸರ್, ಅದು ಆಂಟಿ ಇಲ್ಲಿಗೆ ಬರ ಹೇಳಿದ್ರು, 4 ದಿನ ಇದ್ದು ಹೋಗೋಣ ಅಂತ ಬಂದೆ ಎಂದು ನಗುತ್ತಲೇ ಒಳ ಬಂದಳು. ಓ ಇಸ್ ಇಟ್, ಓಕೆ ಎಂದು ಹೇಳಿ ಟವಲ್ ಹಿಡಿದು ಮುಖ ಒರೆಸತೊಡಗಿದ ಅಭಿ. ಊಟ ತಗೊಂಡು ಬಂದಿದ್ದೀನಿ ಸರ್, ತಗೊಳ್ಳಿ ಎಂದು ಊಟದ ತಟ್ಟೆಯನ್ನು ಅವನ ಮುಂದೆ ಹಿಡಿದಳು ನೇಹ. ಓ, ನೀವ್ಯಾಕೆ ಆ ತೊಂದರೆ ತಗೊಳ್ಳೋಕ್ಕೆ ಹೋದ್ರಿ? ನನಗೆ ಹಸಿವಾದರೆ ನಾನೇ ಬಂದು ಊಟ ಮಾಡ್ತೀನಿ ಎಂದು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುತ್ತಲೇ ಉತ್ತರಿಸಿದ ಅಭಿ. ತುಂಬ ಸುಸ್ತಾಗಿ ಬಂದಿರ್ತೀರಾ ಅಲ್ವಾ, ಅದಕ್ಕೆ ತಗೊಂಬಂದೆ ಆಸೆಗಣ್ಣಿನಿಂದಲೇ ಕೇಳಿದಳು ನೇಹ. ನೋಡಿ ನೇಹ ಅವರೇ, ನೀವಿಲ್ಲಿ ಗೆಸ್ಟ್ ಆಗಿ ಬಂದಿದ್ದೀರಾ, ಗೆಸ್ಟ್ ಆಗೇ ಇರಿ. ಈ ರೀತಿ ಕೆಲಸ ಮಾಡೋದೆಲ್ಲ ನನಗಿಷ್ಟ ಆಗಲ್ಲ ಎಂದು ನೇರವಾಗಿ ನುಡಿದ. ಅವನ ಮಾತುಗಳನ್ನು ಕೇಳಿ ಬೇಸರವಾಯಿತು ಅವಳಿಗೆ. ಸಾರಿ ಸರ್,
ಎಂದು ಸಪ್ಪೆ ಮುರೆ ಹಾಕಿ ತಟ್ಟೆ ಹಿಡಿದು ಹೊರ ನಡೆಯುತ್ತಿದ್ದವಳಿಗೆ ಅಭಿಯ ಧ್ವನಿ ತಡೆಯಿತು. ನೋಡಿ, ಇವತ್ತು ನೀವು ಊಟ ತಂದಿದ್ದೀರಾ ಅಂತ ತಗೋತಾ ಇದ್ದೀನಿ. ನಾಳೆಯಿಂದ ಈ ಕೆಲಸ ಮಾಡಬೇಡಿ. ಆ ಊಟನ ಇಲ್ಲೇ ಇಟ್ಟೋಗಿ ಎಂದವನ ಮಾತಿಗೆ ಮರು ಮಾತನಾಡದೆ ಊಟದ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟು ಹೊರ ನಡೆದಳು ನೇಹಾ. ಅಭಿ ಹಾಗೆ ಹೇಳಿರದಿದ್ದರೆ ಮತ್ತೆ ಅದೇ ತಟ್ಟೆ ಹಿಡಿದು ಅರುಣಾದೇವಿಯವರು ಬರುತ್ತಾರೆಂದು ಅವನಿಗೆ ಗೊತ್ತಿತ್ತು. ಹೋಟೆಲ್ನಲ್ಲಿ ಊಟ ಮಾಡಿ ಬಂದಿದ್ದು ಅವರಿಗೇನಾದರೂ ಗೊತ್ತಾದರೆ 108 ಪ್ರಶ್ನೆ ಕೇಳುತ್ತಾರೆಂದು ಸುಮ್ಮನೆ ಊಟ ಇಟ್ಟು ಹೋಗಲು ಹೇಳಿದ್ದ. ನೇಹಾ ಅರುಣಾದೇವಿಯವರ ಬಳಿ ಬಂದವಳೆ, ಆಂಟಿ, ಇನ್ನು ಮುಂದೆ ನಿಮ್ಮ ಮಗನಿಗೆ ನಾನು ಊಟ ತಗೊಂಡು ಹೋಗಲ್ಲ ಎಂದು ಅಭಿ ಹೇಳಿದ್ದೆಲ್ಲವನ್ನು ಚಾಚೂ ತಪ್ಪದೆ ಹೇಳಿದಳು. ಅವಳ ಮಾತಿಗೆ ಅರುಣಾದೇವಿಯವರು, ನೇಹಾ, ಬೇಸರ ಮಾಡ್ಕೋಬೇಡ, ಇದು ಆರಂಭ ಅಷ್ಟೆ. ಅವನಿಗೆ ನೀನು ಅಡ್ಜಸ್ಟ್ ಆಗೋವರೆಗೂ ಅಷ್ಟೆ. ಆಮೇಲೆ ನೀನು ಊಟ ತಗೊಂಡು ಹೋಗದೇ ಇದ್ದರೆ ರೇಗೋಕೆ ಶುರು ಮಾಡ್ತಾನೆ, ನೋಡ್ತಿರು ಎಂದು ಸಮಾಧಾನ ಮಾಡಿದರು. ಅದ್ಯಾವಾಗ ಆಗುತ್ತೋ, ನಂಗಂತೂ ಅಲ್ಲಿವರೆಗೂ ಕಾಯೋಕ್ಕೆ ತಾಳ್ಮೆ ಇಲ್ಲ ಎಂದು ಅಸಹನೆಯಿಂದ ನುಡಿದಳು ನೇಹಾ. ಆದಷ್ಟು ಬೇಗ ಆ ಕೆಲಸ ಆಗುತ್ತೆ, ನೋಡ್ತಾ ಇರು ಎಂದು ಅರುಣಾದೇವಿಯವರು ಹೇಳಿದಾಗ, ನೀವು ಹೇಳಿದ ಮೇಲೆ ಮುಗೀತು, ಅದು ಆಗೇ ಆಗುತ್ತೆ. ಸರಿ ಆಂಟಿ, ನೀವು ಮಲ್ಕೊಳ್ಳಿ, ನಾನು ಹೋಗಿ ಮಲ್ಕೋತೀನಿ, ಗುಡ್ ನೈಟ್ ಎಂದು ನಗುತ್ತಾ ತನ್ನ ರೂಮಿಗೆ ನಡೆದಳು ನೇಹಾ. ಇತ್ತ ಆ್ಯಶ್ ಸಹನಾ ಮಲಗುವುದನ್ನೇ ಕಾಯುತ್ತಿದ್ದ. ಅವಳು ಮಲಗಿದ ನಂತರ ಸಾಹಿತ್ಯಾಳನ್ನು ಭೇಟಿ ಮಾಡಬೇಕೆಂಬ ಇರಾದೆ ಅವನದು. ಸಹನಾಳ ಎಲ್ಲ ವಿಚಾರಗಳು ತಿಳಿಯಬೇಕು, ಅದು ಸಾಹಿತ್ಯಾಳಿಂದ ಮಾತ್ರ ಸಾಧ್ಯ ಎಂದು ಯೋಚಿಸಿ ಅಂದು ರಾತ್ರಿ ಸಾಹಿತ್ಯಾಳ ರೂಮಿಗೆ ಹೋಗಿ ವಿಷಯ ತಿಳಿದುಕೊಳ್ಳಲು ನಿರ್ಧರಿಸಿದ್ದ. ನೇಹಾ ಊಟದ ತಟ್ಟೆ ಇಟ್ಟು ಹೋದ ಮೇಲೆ ಮೆಲ್ಲನೆ ಆ ತಟ್ಟೆ ಹಿಡಿದು ಸಾಹಿತ್ಯಾಳ ರೂಮಿಗೆ ಹಾಜರಾಗಿದ್ದ ಅಭಿ. ಸಾಹಿತ್ಯಾಳಿಗೆ ಅವನು ಬಂದಿದ್ದು ನೋಡಿ ಆಶ್ಚರ್ಯವಾಯಿತು. ಜೊತೆಗೆ ಎದೆ ಬಡಿತವೂ ಇಮ್ಮಡಿಯಾಗಿತ್ತು. ಸರ್, ನೀವು ಎಂದು ಏನು ಮಾತಾಡಬೇಕೆಂದು ತಿಳಿಯದೆ ಅಷ್ಟು ಮಾತ್ರ ಉಸುರಿದಳು. ಅಭಿ ಅವಳ ರೂಮಿಗೆ ಬಂದವನೇ ಬಾಗಿಲಿಗೆ ಚಿಲಕ ಹಾಕಿ, ಸತ್ಯ, ತಗೋ ಊಟ ಮಾಡು ಎಂದು ತಟ್ಟೆ ಅವಳೆದುರು ಹಿಡಿದು ಹೇಳಿದ. ನಾನಾ ಎಂದು ಕಣ್ಣಗಲಿಸಿ ಕೇಳಿದಳು ಸಾಹಿತ್ಯ. ಸತ್ಯ ಅಂದರೆ ಇಲ್ಲಿ ಬೇರೆ ಯಾರಾದರೂ ಇದ್ದಾರಾ ಎಂದು ಪ್ರಶ್ನಿಸಿದ ಅಭಿ. ಆಗಲೇ ನಿಮ್ಮ ಜೊತೆ ಊಟ ಮಾಡಿ ಬಂದಲ್ಲ, ಮತ್ತೆ ಊಟ ಮಾಡು ಅಂದರೆ ಹೇಗೆ ಮಾಡಲಿ ಪ್ರಶ್ನಾರ್ಥಕವಾಗಿ ಕೇಳಿದಳು ಸಾಹಿತ್ಯ. ಅದೆಲ್ಲ ನಂಗೆ ಗೊತ್ತಿಲ್ಲ, ಈಗ ಊಟ ಮಾಡಲೇಬೇಕು. ನಾನು ಹೊರಗಡೆ ಹೋಗಿ ಊಟ ಮಾಡಿ ಬಂದಿದ್ದು ಮಾಮ್ಗೇನಾದರೂ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಹೇಳಿಲ್ಲ, ನನಗೆ ಹೊಟ್ಟೆ ಫುಲ್ಲಿದೆ, ನೀನೇ ಮಾಡು ಎಂದು ತಟ್ಟೆಯನ್ನು ಅವಳೆದುರು ಹಿಡಿದ. ಅಯ್ಯೋ, ನಂಗಾಗಲ್ಲ, ನಾನು ಕೂಡ ನಿಮ್ಮ ಜೊತೆ ಊಟ ಮಾಡೇ ಬಂದಿದ್ದು. ನಾನು ನಿಮಗೆ ಹೇಳಿದ್ನಲ್ಲ ಮನೆಗೆ ಹೋಗಿ ಊಟ ಮಾಡೋಣ ಅಂತ, ನೀವೆಲ್ಲಿ ಕೇಳಿದ್ರಿ ಎಂದು ಹುಬ್ಬು ಜೋಡಿಸಿ ಕೇಳಿದಾಗ, ಕೊನೆಗೆ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿದೆ ತಾನೆ, ನೀನೇ ಹೋಟೆಲ್ ಹೋಗೋಣ ಅಂದಿದ್ದು ಎಂದು ಅವಳ ಮೇಲೆ ಎತ್ತಿ ಹಾಕಿದ ಅಭಿ. ಹಾಂ ಎಂದು ಕಣ್ಣು ಬಾಯಿ ಬಿಟ್ಟು ಪಿಳಿ ಪಿಳಿ ನೋಡಿದಳು ಸಾಹಿತ್ಯ. ಮುಚ್ಚು ಬಾಯಿ, ಈಗ ಅದೆಲ್ಲ ಬೇಕಾ? ಇಬ್ಬರೂ ಹೋಟೆಲ್ ಹೋಗಿ ಊಟ ಮಾಡಿದ್ದಾಯ್ತಲ್ಲ, ಈಗ ಇಬ್ಬರೂ ಸೇರಿ ಈ ಊಟ ಮಾಡಬೇಕು ಅಷ್ಟೆ ಎಂದವನ ಮಾತಿಗೆ, ನನಗೆ ಬೇಡ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದಳು ಸಾಹಿತ್ಯ. ಹಾಕ್ತೀನಿ ನೋಡು, ಸುಮ್ಮನೆ ತಿನ್ನು ಎಂದು ತಟ್ಟೆ ಹಿಡಿದು ಅವಳ ಪಕ್ಕ ಕುಳಿತ. ಇಬ್ಬರು ಒಂದೇ ತಟ್ಟೆಗೆ ಕೈ ಹಾಕಿ ಊಟ ಮಾಡತೊಡಗಿದರು. ಸಾಹಿತ್ಯಾಳಿಗೆ ಹೊಟ್ಟೆ ತುಂಬಿದ್ದರಿಂದ ಊಟ ಸೇರುತ್ತಿರಲಿಲ್ಲ. ಒಂದೊಂದೇ ಅನ್ನದ ಅಗುಳನ್ನು ಬಾಯಿಗೆ ಇಡುತ್ತಿದ್ದಳು. ಅದನ್ನು ಅಭಿ ನೋಡಿ ಫಟ್ ಎಂದು ಅವಳ ಕೈಗೆ ಹೊಡೆದು, ಏನಿದು, ಎಷ್ಟು ಅಗುಳು ಅನ್ನ ಇದೆ ಅಂತ ಲೆಕ್ಕ ಮಾಡ್ತಿದ್ಯಾ ಎಂದು ದೊಡ್ಡ ಕಣ್ಣು ಬಿಟ್ಟು ಕೇಳಿದ. ಸಪ್ಪೆ ಮುಖ ಹೊತ್ತು, ನನಗೆ ಬೇಡ ಎಂದು ಮತ್ತೆ ಹೇಳಿದಳು ಆಕೆ. ನಾನೇನು ಹೊಟ್ಟೆ ಹಸ್ಕೊಂಡು ತಿಂತಾ ಇರೋದು ಅಂದ್ಕೊಂಡ್ಯಾ? ನನಗೂ ಬೇಡ, ಆದರೂ ತಿಂತಿಲ್ವಾ, ತಗೋ ತಿನ್ನು ಎಂದು ಗದರಿ ಅವನೇ ತಿನ್ನಿಸಿದ. ಅವನ ಕೈತುತ್ತು ಸಲೀಸಾಗಿ ಸಾಹಿತ್ಯಾಳ ಹೊಟ್ಟೆ ಸೇರುತ್ತಿತ್ತು. ಹಾಗೋ ಹೀಗೋ ಮಾಡಿ ಇಬ್ಬರೂ ತಟ್ಟೆ ಖಾಲಿ ಮಾಡಿದರು.
ಸರಿ ಮಲ್ಕೋ, ಗುಡ್ ನೈಟ್ ಎಂದು ಹೇಳಿ ಹೊರಟವನನ್ನು ತಡೆದಳು ಸಾಹಿತ್ಯ. ಸರ್, ಅದು ನಾಳೆ ಅನಿತಾ ಮತ್ತು ನಾನು ಸಾಗರ್ನ ನೋಡೋಕ್ಕೆ ಹೋಗಬೇಕು ಎಂದು ಏನು ಹೇಳುತ್ತಾನೋ ಎಂಬ ಭಯದಲ್ಲಿ ಮೆಲ್ಲನೆ ಕೇಳಿದಳು. ಮತ್ತೆ ಆಫೀಸ್ಗೆ ಬರಲ್ವಾ ಪ್ರಶ್ನಿಸಿದ ಆತ. ಬರ್ತೀನಿ, ಮಧ್ಯಾಹ್ನ ಹೋಗೋಣ ಅಂದ್ಲು ಉತ್ತರಿಸಿದಳು ಆಕೆ. ಸರಿ ಹೋಗ್ಬಾ. ಅಭಿಯ ಮಾತಿಗೆ ಖುಷಿಯಾಯಿತು ಸಾಹಿತ್ಯಾಳಿಗೆ. ಅದು ಮತ್ತೆ ಅವಳು ಸಾಗರ್ನ ಅವಳ ರೂಮಿಗೆ ಕರ್ಕೊಂಡು ಹೋಗಬೇಕು ಅಂದ್ಲು. ಸ್ವಲ್ಪ ಧೈರ್ಯ ತಂದುಕೊಂಡು ಕೇಳಿದಳು. ಯಾಕಂತೆ ಹುಬ್ಬು ಜೋಡಿಸಿ ಪ್ರಶ್ನಿಸಿದ ಆತ. ನರ್ಸ್ ನೋಡ್ಕೊಳ್ಳೋದು ಬೇಡ, ನಾನೇ ಸಾಗರ್ನ ನೋಡ್ಕೋತೀನಿ ಅಂದ್ಲು. ಅವನ ಪ್ರಶ್ನೆಗೆ ಉತ್ತರಿಸಿದಳು ಆಕೆ. ನಾಳೆ ಸಿಗೋಕೆ ಹೇಳು, ಮಾತಾಡ್ತೀನಿ ನಿನ್ನ ಫ್ರೆಂಡ್ ಹತ್ರ ಎಂದವನ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದಳು ಸಾಹಿತ್ಯ. ಸರಿ ಮಲ್ಕೋ ಎಂದು ತಿರುಗಿ ಬಾಗಿಲ ಬಳಿ ಹೋಗುವಷ್ಟರಲ್ಲಿ ಯಾರೋ ಹೊರಗಿನಿಂದ ಬಾಗಿಲು ಬಡಿಯುವ ಸದ್ದಾಯಿತು. ಸಾಹಿತ್ಯಾಳ ಭಯ ಹೆಚ್ಚಾಯಿತು. ಅವಳು ಅಭಿಯ ಬಳಿ ಓಡಿ ಬಂದು, ಸರ್, ಯಾರೋ ಬಂದರು, ನನಗೆ ತುಂಬ ಭಯ ಆಗ್ತಿದೆ, ನೀವಿಲ್ಲಿರೋದು ಅವರಿಗೆ ಗೊತ್ತಾದರೆ ಎಂದು ದೊಡ್ಡದಾಗಿ ಕಣ್ಣು ಬಿಟ್ಟು ಕೇಳಿದಳು. ಸ್ವಲ್ಪ ಸುಮ್ಮನಿರ್ತೀಯಾ? ಅವರಿಗೆ ಗೊತ್ತಾಗಲಿಲ್ಲ ಅಂದರೂ ನೀನೇ ಜೋರಾಗಿ ಮಾತಾಡಿ ಗೊತ್ತು ಮಾಡಿಸ್ತೀಯಾ ಅನಿಸುತ್ತೆ ಕೋಪದಲ್ಲಿ ನುಡಿದ ಅಭಿ. ಅಯ್ಯೋ, ಈಗೇನು ಮಾಡೋದು ಎಂದು ಭಯದಲ್ಲೇ ಕೇಳಿದಳು ಆಕೆ. ಅಭಿ ಬಾಗಿಲ ಮರೆಯಲ್ಲಿ ನಿಂತು, ಹೋಗಿ ಬಾಗಿಲು ತೆಗಿ, ಅವ್ರು ಹೋಗೋವರೆಗೂ ನಾನಿಲ್ಲೇ ಇರ್ತೀನಿ ಎಂದಾಗ, ನಂಗೆ ಭಯ ಆಗುತ್ತೆ, ನಾನು ತೆಗಿಯಲ್ಲ, ಬೇಕಾದರೆ ನಾನೇ ಬಾಗಿಲು ಹತ್ರ ನಿಲ್ತೀನಿ, ನೀವೇ ಹೋಗಿ ತೆಗೀರಿ ಎನ್ನುತ್ತಾ ಇನ್ನಷ್ಟು ಅವನ ಹತ್ತಿರ ಸರಿದಳು ಸಾಹಿತ್ಯ. ಅವಳ ಮಾತಿಗೆ ಹಣೆ ಚಚ್ಚಿಕೊಂಡ ಅಭಿ. ಮಕ್ಕದ ಮೇಲೆ ಹಾಕ್ತೀನಿ ನೋಡು, ಇದು ನಿನ್ನ ರೂಮು, ನಾನು ಹೋಗಿ ಬಾಗಿಲು ಓಪನ್ ಮಾಡಿದರೆ ನೀನಿಲ್ಲಿ ಏನು ಮಾಡ್ತಿದ್ಯಾ ಅಂತ ನನ್ನ ಕೇಳಲ್ವಾ ಎಂದು ಗದರಿ ಕಳುಹಿಸಿದ. ಸಾಹಿತ್ಯ ಮತ್ತೇನು ಹೇಳದೆ ನಡುಗುತ್ತಾ ಬಾಗಿಲು ತೆರೆದಳು. ಮುಂದುವರಿಯುವುದು.